ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಇಲ್ಲಿ ನೋಡ್ರಿ, ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಒಂದು ಸ್ಪೆಷಲ್ ಆಗಿರೋ ಚಿಕನ್ ಕ್ಯಾಂಡಿನ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಚಿಕನ್ ತಿನ್ನೋಕ್ಕೆ ತುಂಬ ಇಷ್ಟಪಡೋ ಅಂಥವ್ರು ಈ ರೀತಿಯಾಗಿ ಒಂದು ಸಲ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿರಿ. ಭಾಳ ಸೂಪರಾಗಿ, ಆಮೇಲೆ ಅಷ್ಟೇ ಈಸಿಯಾಗಿ ಇದನ್ನ ಮಾಡ್ಕೋಬೋದು. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇದು ಯಾವ ರೀತಿ ಕ್ರಿಸ್ಪಿಯಾಗಿ ಬಂದೈತಿ ಅಂತ. ಬರ್ರಿ ಫ್ರೆಂಡ್ಸ್, ಹಂಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ನಾನು ಒಂದು 200 ಗ್ರಾಮ್ ಆಗೋಷ್ಟು ಚಿಕನನ್ನು ನಾನು ತಗೊಂಡೇನಿ. ಅಂದರೆ ಮಾಮೂಲಿ ನಾವು ಮನೆಯಲ್ಲಿ ಚಿಕನ್ ತಗೊಂಡು ಬಂದಿರ್ತಾವಲ್ಲ, ಅದರಲ್ಲೇ ನಾವು ಈ ಥರ ಸ್ಕಿನ್ಲೆಸ್ ಇರೋದು, ಆಮೇಲೆ ಬೋನ್ಲೆಸ್ ಇರೋ ಅಂಥ ಚಿಕನ್ನ ನಾನು ಸ್ಮೂತ್ ಆಗಿರೋ ಅಂಥ ಚಿಕನನ್ನು ನಾನು ಒಂದು ಸ್ವಲ್ಪ ತೆಗ್ದಿಟ್ಕೊಂಡೇನಿ, ಒಂದು 200 ಗ್ರಾಮ್ ಆಗೋಷ್ಟು. ಇದನ್ನು ನಾನು ಒಂದು ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ಅಂದರೆ ಇದನ್ನು ಸ್ವಲ್ಪ ಈಗ ಕೈಮಾ ಎಲ್ಲ ಮಾಡ್ತಿರ್ತಾರಲ್ಲ, ಆ ಒಂದು ಕನ್ಸಿಸ್ಟೆನ್ಸಿಗೆ ಇರಬೇಕು ಚಿಕನ್. ಅದಕ್ಕೋಸ್ಕರ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೋಸ್ಕರ ನಾನು ಇದನ್ನು ಈಗ ದೊಡ್ಡ ದೊಡ್ಡ ಪೀಸ್ ಅದಾವಲ್ಲ, ಆ ಚಿಕನ್ನ ನಾನು ಚಿಕ್ಕದಾಗಿ ಈ ರೀತಿ ನಾನು ಪೀಸ್ ಮಾಡಿ ಇಟ್ಕೊತಿದ್ದೀನಿ. ನೀವು ಈ ಒಂದು ಚಿಕನ್ ಕ್ಯಾಂಡಿನ ಮಾಡ್ಕೊಂಡು ತಿನ್ನೋಕ್ಕೆ ಇದ್ರ ಸಲುವಾಗಿನ ನೀವು ಚಿಕನ್ ತರಬೇಕು ಅಂತ ಏನಿಲ್ಲ. ನೀವು ಮನೆಯಲ್ಲಿ ಚಿಕನ್ ತಗೊಂಡು ಬಂದಿರ್ತಾರಲ್ಲ, ಅದರಲ್ಲೇ ಒಂದು ಸ್ವಲ್ಪ ಸ್ಕಿನ್ಲೆಸ್ಸು ಬೋನ್ಲೆಸ್ ಇರೋದನ್ನು ಒಂದು ಸ್ವಲ್ಪ ತಗೊಂಡು ಈ ರೀತಿ ನೀವು ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನೋಡ್ರಿ, ಈಗ ನಾನು ಅವಿಷ್ಟನ್ನು ನಾನು ಚಿಕ್ಕದಾಗಿ ಏನು ಪೀಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ನಾನು ಒಂದು 2 ರೌಂಡು ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ನೋಡ್ರಿ, ಯಾವ ಥರ ಈಗ ನಾವು ಕೈಮಾ ಮಾಡ್ಬೇಕಾದ್ರೆ ಇರ್ತೈತಲ್ಲ, ಆ ರೀತಿ ಇದು ಆಗೈತಿ. ಈಗ ಇದನ್ನು ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಹಾಕ್ಕೊಂತ ಇದ್ದೀನಿ. ಇದಕ್ಕೆ ನೋಡ್ರಿ ಫ್ರೆಂಡ್ಸ್, ನಾನು ಒಂದು 1/4 ಸ್ಪೂನಿನಷ್ಟು ನಾನು ಅರಶಿನ ಪುಡಿ, ಆಮೇಲೆ ನಿಮಗೆ ಖಾರಕ್ಕೆ ಟೇಸ್ಟಿಗೆ ನೀವು ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ನೋಡಿ ನೀವು ಖಾರ ಪುಡಿನ ಹಾಕ್ಕೊಳ್ರಿ, ಅಚ್ಚ ಖಾರದ ಪುಡಿನ. ನಾನು ಮಕ್ಕಳಿಗೋಸ್ಕರ ಮಾಡೋದ್ರಿಂದ ಒಂದು ಸ್ವಲ್ಪ ಖಾರ, ಅಂದರೆ ಒಂದು 1/2 ಸ್ಪೂನಿನಷ್ಟು ನಾನು ಖಾರ ಹಾಕ್ಕೊಂಡಿನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಾದಮೇಲೆ ಇದಕ್ಕೆ ಪೆಪ್ಪರ್ ಪೌಡ್ರು, ಕಾಳು ಮೆಣಸು ಪುಡಿನ ನಾನು ಮಾಡಿಟ್ಕೊಂಡಿದ್ದೆ, ಅದನ್ನು ಒಂದು 1/2 ಸ್ಪೂನಿನಷ್ಟು ನಾನು ಕಾಳು ಮೆಣಸು ಪೌಡ್ರನ್ನ ನಾನು ಹಾಕ್ಕೊತ ಇದ್ದೀನಿ. ಅಂದರೆ ಟೇಸ್ಟ್ ಕೊಡ್ತೈತಿ ಅನ್ನೋ ಒಂದು ಕಾರಣಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೇನಿ. ಹಾಗಾಗಿ 1/2 ಸ್ಪೂನಿನಷ್ಟು ನೋಡಿರಿ, ಇವಿಷ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತ ಇದ್ದೀನಿ. ನೋಡಿರಿ, ಈ ರೀತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಇದನ್ನ ಒಂದು ಸೈಡ್ ಎತ್ತಿಟ್ಕೊಂಡು ಬಿಡೋಣ. ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಒಂದು ಅಗಲ ತಳ ಇರೋಂಥ ಒಂದು ತಟ್ಟೆನ ತಗೊಂಡು ನಾನು ಅದಕ್ಕೆ ನೀವು ಯಾವ ಪರ್ಪಸ್ ಹಿಟ್ಟಾದರೂ ನಡಿತೈತಿ, ಮೈದಾ ಹಿಟ್ಟಾದರೂ ನಡಿತೈತಿ, ಅಕ್ಕಿ ಹಿಟ್ಟಾದರೂ ನಡಿತೈತಿ. ನಾನು ಕಡಲೆ ಹಿಟ್ಟು ತಗೊಂಡೇನಿ. ಅಂದರೆ ಈ ಬಜ್ಜಿ ಮಿರ್ಚಿ ಎಲ್ಲ ಮಾಡ್ತಾರಲ್ಲ, ಆ ರೀತಿ ಹಿಟ್ಟು, ಕಡಲೆ ಹಿಟ್ಟು ತಗೊಂಡೇನಿ ಒಂದು 3 ಸ್ಪೂನಿನಷ್ಟು. ಅದಕ್ಕೆ ನಾನು ಒಂದು 1/4 ಸ್ಪೂನಿನಷ್ಟು ಅರಶಿನ ಪುಡಿ, ಒಂದು 1/2 ಸ್ಪೂನಿನಷ್ಟು ಅಚ್ಚ ಖಾರದ ಪುಡಿ, ಆಮೇಲೆ ಅದಕ್ಕೆ ಟೇಸ್ಟಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಅಂದರೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ಎಲ್ಲಿ ಬಬಲ್ಸ್ ಇರಬಾರ್ದು, ಆ ರೀತಿಯಾಗಿ ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂತ ಕಲಿಸ್ಕೊತ ಇದ್ದೇನೆ ರೀ. ಇದು ಎದಕ್ಕೆ ಅಂತ ನಿಮಗೆ ನೆಕ್ಸ್ಟ್ ಗೊತ್ತಾಗ್ತೈತಿ, ಇದನ್ನು ಯಾವುದಕ್ಕೋಸ್ಕರ ಕಲಸಿ ಇಡ್ತಿದ್ದೀನಿ ಅಂತ. ಇಲ್ಲಿ ನೋಡಿರಿ, ಒಂದೇ ಸರಿಗೆ ನೀರು ಹಾಕ್ಕೊಂಡು ಕಲಸಿದ್ರೆ ಆ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋದರೆ ನಾನು ತೋರಿಸೋ ಅಷ್ಟು ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಮಾಡೋಕ್ಕೆ ಈಸಿ ಆಗ್ತೈತಿ. ಇಲ್ಲಿ ನೋಡಿರಿ, ಈ ರೀತಿ ಸ್ವಲ್ಪ ಈ ಕಡೆ ತೆಳುವೂ ಅಲ್ಲ, ಈ ಕಡೆ ಗಟ್ಟಿನೂ ಅಲ್ಲ, ಆ ರೀತಿಯಾಗಿ ಇದನ್ನ ಕಲಸಿಟ್ಕೋಬೇಕು. ಇದನ್ನು ಕಲಸಿ ಒಂದು ಸೈಡ್ ಇಟ್ಕೊಳ್ಳೋಣ. ಈಗ 3rd ಸ್ಟೆಪ್ ಬಂದು ಬ್ರೆಡ್ಡು. ಮನೆಯಲ್ಲಿ ಮಾಮೂಲಿಯಾಗಿ ಬ್ರೆಡ್ ಇದ್ದೇ ಇರ್ತೈತಿ ಟೀ ಜೊತೆಗೆ ತಿನ್ನೋಕ್ಕೆ. ಆವಾಗ ಅಂಥ ಬ್ರೆಡ್ ಇಲ್ಲಿ ನೋಡಿರಿ ತಗೊಂಡು ನಾನು ಒಂದು ಟೀ ಕುಡಿಯೋ ಲೋಟದಲ್ಲಿ ತಗೊಂಡು ಅದನ್ನು ಮಧ್ಯಕ್ಕೆ, ಅಂದರೆ ರೌಂಡ್ ಶೇಪಾಗಿ ಬರೋಂಗೆ ನಾನು ಪ್ರೆಸ್ ಮಾಡಿ ತೆಗಿತಾ ಇದ್ದೀನಿ. ಇಲ್ಲಿ ನೋಡಿರಿ, ಈ ರೀತಿಯಾಗಿ ಸೂಪರಾಗಿ ಬಂದೈತಲ್ರಿ ಫ್ರೆಂಡ್ಸ್. ಇದು ಏನೇನೋ ಮಕ್ಕಳಿಗೋಸ್ಕರ ಏನಾದರೂ ಒಂದು ಐಡಿಯಾ ಮಾಡಬೇಕು, ಮಕ್ಕಳು ಖುಷಿಗೆ ಏನಾದರೂ ಅವರಿಗೆ ಈ ಥರ ವೆರೈಟಿ ಥರ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ
ಮಕ್ಕಳು ಖುಷಿಯಿಂದ ತಿಂತಾರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನಾದರೂ ತಲೆ ಓಡಿಸಿ ಈ ಥರ ಎಲ್ಲ ಮಾಡಿಕೊಡ್ತಾಯಿದ್ರೆ ನಮಗೂ ಖುಷಿ, ಮಕ್ಕಳು ಅಷ್ಟೇ ಖುಷಿಯಿಂದ ತಿಂತಾರೆ. ಇಲ್ಲಿ ನೋಡಿರಿ ನನಗೆ ನಾನು ಈಗ ಚಿಕನ್ ಕ್ಯಾಂಡಿನ ಮಾಡ್ಕೊತೀನಲ್ಲ ಅಷ್ಟು ಬೇಕಾದಷ್ಟು ನಾನು ಎಲ್ಲ ಬ್ರೆಡ್ನು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡೇನಿ. ಇದಾದಮೇಲೆ ಅದನ್ನೊಂದು ಸೈಡ್ ಇಟ್ಕೊಂಡು ಈಗ ನಾನೇನು ಅದು ಎಕ್ಸ್ಟ್ರಾ ಉಳಿದಿದ್ದು ಬ್ರೆಡ್ ಇತ್ತಲ್ಲ ಅದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ನಾನು ಹಾಕ್ಕೊತಾ ಇದ್ದೀನಿ. ಅಂದರೆ ಬ್ರೆಡ್ ಕ್ರಮ್ಸ್ನ ನಾನು ಮಾಡ್ಕೊಳೋದ್ರ ಸಲುವಾಗಿ. ಇಲ್ಲಿ ನೋಡಿರಿ ಈಗ ಇದನ್ನು ಒಂದು 2 ರೌಂಡ್ ಗ್ರೈಂಡ್ ಮಾಡ್ಕೊಂಡು ಬಂದುಬಿಟ್ರೆ ಇದ್ರದ್ದು ಬ್ರೆಡ್ ಕ್ರಮ್ಸ್ ನಮಗೆ ರೆಡಿ ಆಗ್ತೈತಿ. ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಾಗೈತಿ ಅಂತ. ನಾವು ಅಂಗಡಿಯಿಂದ ಇದನ್ನು ಎಕ್ಸ್ಟ್ರಾ ತರೋದೇ ಬೇಕಾಗಿಲ್ಲ, ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು. ನೋಡಿರಿ ಎಷ್ಟು ಸೂಪರಾಗಿ ಬಂದೈತಿ ಅಂತ. ನಾನು ತೋರಿಸ್ತಾ ಇರೋ ಪ್ರೋಸೆಸ್ ಇದನ್ನು ಮಾಡೋದು ನಿಮಗೆ ಲಾಂಗ್ ಅನ್ನಿಸ್ಬೋದು, ನೀವು ಮಾಡ್ತಾ ಹೋದರೆ ನಿಮಗೆ ಈಸಿ ಅನ್ನಿಸ್ತೈತಿ. ಇಲ್ಲಿ ನೋಡಿರಿ ನಾನು ಮನೆಯಲ್ಲೇ ಈ ಮಕ್ಕಳಿಗೆ ಈಗ ಆರ್ಟ್ ಕ್ರಾಫ್ಟ್ ಮಾಡೋದಕ್ಕೋಸ್ಕರ ಈ ಥರ ಐಸ್ ಕಡ್ಡಿನ ನಾನೆಲ್ಲ ತಂದಿಟ್ಕೊಂಡಿರ್ತೇನೆ. ಅದರಲ್ಲೇ ಒಂದು 5-6 ಕಡ್ಡಿನ ನಾನು ಐಸ್ ಕಡ್ಡಿನ ನಾನು ತಗೊಂಡು ಬಂದೀನಿ. ಆಮೇಲೆ ಅದನ್ನೊಂದು ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ಈಗೇನು ನಾನು ಸರ್ಕಲ್ ಟೈಪ್ನ ನಾನು ರೌಂಡ್ ಶೇಪಲ್ಲಿ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಬ್ರೆಡ್ಡು ಅದನ್ನು ತಗೊಂಡು, ಆಮೇಲೆ ಚಿಕನ್ನಿಗೆ ನಾನು ಏನು ಕಲಸಿ ಇಟ್ಟಿದ್ನಲ್ಲ ಅದನ್ನು ಆ ಮಿಕ್ಸ್ಚರ್ನ 1 ಸ್ಪೂನು 1.5 ಸ್ಪೂನಿನಷ್ಟು ಆಗಷ್ಟು ನಾನು ತಗೊಂಡು ಅದಕ್ಕೆ ಪ್ರೆಸ್ ಮಾಡಿ, ಆಮೇಲೆ ಅದೇನು ಐಸ್ ಕಡ್ಡಿ ಇತ್ತಲ್ಲ ಅದಕ್ಕೂ ನಾನು ಪ್ರೆಸ್ ಮಾಡಿ, ಈಗ ಮತ್ತೊಂದು ಅದ್ರ ಮೇಲೆ ಇನ್ನೊಂದು ಬ್ರೆಡ್ನ ನಾನು ಮೇಲಿಂದ ಪ್ರೆಸ್ ಮಾಡ್ತಿದ್ದೀನಿ. ಜಾಸ್ತಿ ಪ್ರೆಸ್ ಮಾಡಿಬಿಟ್ರೆ ಮತ್ತೆ ಒಳಗಿರೋದೆಲ್ಲ ಸ್ಟಫ್ ಮಾಡಿರೋದೆಲ್ಲ ಹೊರಗಡೆ ಬರ್ತೈತಿ. ಹಾಗೆ ನಿಧಾನಕ್ಕೆ ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ಈಗ ಅದೇನು ನಾನು ಕಡಲೆ ಹಿಟ್ಟು, ಉಪ್ಪು, ಖಾರ, ಅರಿಶಿನ ಪುಡಿ ಹಾಕಿ ಏನು ಕಲಸಿ ಇಟ್ಟಿದ್ನಲ್ಲ ಈ ಮಿಕ್ಸ್ಚರಲ್ಲಿ ಇದನ್ನು 2 ಸೈಡ್ ಅದ್ದಿ 1 ಲೇಯರ್ ಬರೋಷ್ಟು ನಾವು ಅದನ್ನು ಮಾಡ್ಕೊಂಡ್ರೆ ಸಾಕ್ರಿ ಫ್ರೆಂಡ್ಸ್. ತೀರಾ ದಪ್ಪನಾಗಿ ಮಾಡೋದಕ್ಕಿಂತ ಸಾಕು ಇಷ್ಟು ಒಂದೇ ಲೇಯರ್ ಫುಲ್ ಅದು ಇದು ಆಗೋ ತನಕ, ಅಂದರೆ ಆ ಬ್ರೆಡ್ ಕ್ರಮ್ಸ್ ಇದಕ್ಕೆ ಅಂಟ್ಗಣೋ ಥರ ಅಷ್ಟೇ. ಈಗಂತರಕ್ಕೆ ಸಮ್ಮರ್ ಹಾಲಿಡೇಸ್ ಬೇರೆ, ಮಕ್ಕಳು ರಜಾ ಅಂತ ಮನೆಯಲ್ಲೇ ಇರ್ತಾರೆ. ಏನಾದರೂ ಡೈಲಿ ಏನಾದರೂ ಒಂದು ಕೇಳತನ ಇರ್ತಾರೆ. ಹಾಗಾಗಿ ನಾವೇ ಮನೇಲಿ ಏನಾದರೂ ಒಂದು ಮಾಡೋದ್ರಲ್ಲೂ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ತಲೆ ಓಡಿಸಿ ಐಡಿಯಾ ಮಾಡಿ ಮಾಡ್ತಾಯಿದ್ರೆ ಅವರಿಗೆ ಮಕ್ಕಳಿಗೆ ಡಿಫ್ರೆಂಟ್ ಅನ್ನಿಸ್ತಾ ಇರಬೇಕು. ನಮ್ಮಮ್ಮ ಏನೋ ಬೇರೆ ಡಿಫ್ರೆಂಟಾಗಿ ಮಾಡ್ಯಾರ ಅಂತ ಅನ್ನಿಸ್ಬೇಕು. ಆಮೇಲೆ ಅವ್ರಿಗೆ ತಿನ್ನೋಕೆ ಟೇಸ್ಟಿಯಾಗಿ ಇರಬೇಕು, ಕ್ರಿಸ್ಪಿ ಥರ ಇತ್ತರಪ್ಪ ಅಂತಂದ್ರೆ ಮಕ್ಕಳು ಇನ್ನೂ ಇಷ್ಟಪಡ್ತಾರೆ. ಹಾಗಾಗಿ ನಮ್ಮ ತಾಯಂದ್ರ ಪ್ರಕಾರ ಏನಪ್ಪ ಅಂತಂದ್ರೆ ಆರೋಗ್ಯವಾಗಿರ್ಬೇಕು ಮಕ್ಕಳಿಗೆ ಏನು ಕೊಟ್ರು ಅಂತಂದು ಆ ಒಂದು ಕಾರಣಕ್ಕೋಸ್ಕರ ಮನೇಲಿ ನೀವು ಇದನ್ನ ಒಂದು ಸಲ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ ನಾನು ಅದೇ ಥರನ ಈಗ ನಾನು ಎಷ್ಟು ಇದು ತಗೊಂಡಿದ್ನಲ್ಲ ಅವಕ್ಕೆಲ್ಲವಕ್ಕೂ ನಾನು ಈ ಥರ ಸ್ಟಫ್ ಮಾಡಿ ಬ್ರೆಡ್ಡಿಗೆ ಈ ರೀತಿ ಆ ಹಿಟ್ಟಲ್ಲಿ ನಾನು 1 ಲೇಯರ್ ಇದು ಹಿಟ್ಟು ಅದ್ದಿಕೊಂಡು ಲಾಸ್ಟಲ್ಲಿ ಆ ಬ್ರೆಡ್ ಕ್ರಮ್ಸ್ನ ಹಚ್ಕೊಂಡು ಎಲ್ಲದಕ್ಕೂ ನಾನು ಇದೇ ರೀತಿ ಮಾಡಿಟ್ಕೊತೀನಿ. ನೋಡಿರಿ ಇವಿಷ್ಟು ಮಾಡ್ಕೊಳಷ್ಟೊತ್ತಿಗೆ ನಾನು ಒಂದು ಸೈಡ್ ಆಯಿಲ್ ಕಾಯೋಕ್ಕಂತ ಇಟ್ಟಿದ್ದೆ. ಆಯಿಲ್ ಕಾದತಿ. ಈಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇವನ್ನ ಇದರಲ್ಲಿ ಸ್ವಲ್ಪ ಡೀಪ್ ಫ್ರೈನ ಮಾಡ್ಬೇಕಾಗ್ತೈತೆ ರೀ ಫ್ರೆಂಡ್ಸ್. ಯಾಕಂತಂದರೆ ಒಳಗಡೆ ಚಿಕನ್ನಿಂದು ನಾವು ಸ್ಟಫ್ ಮಾಡಿರೋದ್ರಿಂದ ಅದು ಚಿಕನ್ನು ನೀಟಾಗಿ ಒಳಗಡೆ ಬೇಯಬೇಕು. ಆ ರೀತಿಯಾಗಿ ನಾವು ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷನಾದರೂ ನಾವು ಇದನ್ನು
ಎರಡೂ ಸೈಡೂ ನಾವು ತಿರುಗಿಸಿ ಇದನ್ನು ನೀಟಾಗಿ ನಾವು ಬೇಯಿಸ್ಬೇಕಾಗ್ತೈತಿ. ಈಗ ನಾವು ಯಾವುದೋ ಒಂದು ಆಯಿಲ್ ಐಟಮ್ ಮಾಡ್ಬೇಕಾದ್ರೂ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಲ್ಲ ಅಂದರೆ ಲೋ ಫ್ಲೇಮ್ನಾಗ ಇಟ್ಕೊಂಡು ನಾವು ಮಾಡ್ಬೇಕಾಗ್ತೈತಿ. ಆ ರೀತಿ ಮಾಡಿದ್ರೆ ಮಾತ್ರ ಒಳಗಡೆ ನಾವೇನು ಸ್ಟಫ್ ಮಾಡಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ನೀಟಾಗಿ ಬೇಯ್ತೈತಿ. ಇದು ಫಸ್ಟ್ ಆಫ್ ಆಲ್ ಹೇಳ್ಬೇಕಪ್ಪ ಅಂತಂದ್ರೆ ಚಿಕನ್ನಿಂದು ಬೇರೆ ಆ ಥರ ಎಲ್ಲ ಅರ್ಧಂಬರ್ಧ ಬೇಯಿಸ್ಕೊಂಡು ತಿನ್ನಬಾರ್ದು. ಹಾಗಾಗಿ ನೀಟಾಗಿ ಚೆನ್ನಾಗಿ ಬೇಯಬೇಕು. ಅದು ಮಕ್ಕಳಿಗೆ ಕೊಡೋದು ಅಂದಮೇಲೆ ನಾವು ಹುಷಾರಾಗೆ ಮಾಡಬೇಕು. ಹಾಗಾಗಿ ಇದನ್ನು ಒಂದು 2ರಿಂದ 3 ನಿಮಿಷನಾದರೂ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಚೆನ್ನಾಗಿ ಇದು ಡೀಪ್ ಫ್ರೈ ಆಗಬೇಕು. ಇಲ್ಲಿ ನೋಡಿರಿ, ಈ ರೀತಿ ಬ್ರೌನ್ ಕಲರ್ ಬರೋ ತನಕ ನಾವು ಇದನ್ನ ಡೀಪ್ ಫ್ರೈ ಮಾಡ್ಕೊಂಡು ಇದನ್ನ ನಾವು ಎತ್ತಿಟ್ಕೋಬೇಕಾಗ್ತೈತಿ ಫ್ರೆಂಡ್ಸ್. ಇದು ಇವತ್ತಿನ ನನ್ನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಹೆಂಗಿತ್ತು ಅಂತ. ಆಮೇಲೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ. ಇದೇ ಥರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ್ರಿ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಮನೆಯಲ್ಲಿ ಇದನ್ನು ನೀವು ಮಕ್ಕಳಿಗೆಲ್ಲ ಮಾಡಿ ಟ್ರೈ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಿದ್ದೇನೆ ರೀ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.